ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪಾಂಡವರು ಯಾರ ಬಲದಿಂದ ನಮ್ಮೊಡನೆ ಯುದ್ಧಕ್ಕೆ ಯತ್ನಿಸುತ್ತಿರುವರೆಂದು ಧೃತರಾಷ್ಟ್ರನು ಕೇಳಲು ಸಂಜಯನು ಪಾಂಡವರ ಪ್ರಭಾವವನ್ನು ನೆನೆಸಿಕೊಂಡು ಮೂರ್ಛಿತನಾಗಿ ಆಮೇಲೆ ಆ ಪಾಂಡವರಿಗಿದ್ದ ಬೆಂಬಲವನ್ನು ತಿಳಿಸಿದುದು ಎಂಬ 50ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಕೇಳುತ್ತಾನೆ, ಸಂಜಯ, ಆ ಧರ್ಮರಾಜನ ಅಭಿಪ್ರಾಯವೇನು? ಈಗಲಾದರೂ ನಮ್ಮ ಕಡೆಗೆ ಅನೇಕ ರಾಜರು ತಮ್ಮ ಅಪಾರ ಸೈನ್ಯದೊಡನೆ ಬಂದು ಸೇರಿರುವರು. ಈ ಸಂಗತಿಯನ್ನು ಆ ಧರ್ಮಪುತ್ರನು ಕೇಳಿರಬಹುದು. ಇಂತಹ ನಮ್ಮೊಡನೆ ಅವನು ಯುದ್ಧಕ್ಕಾಗಿ ಮಾಡುತ್ತಿರುವ ಸನ್ನಾಹವೇನು? ಅವನ ತಮ್ಮಂದಿರಲ್ಲಿಯಾಗಲಿ ಮಕ್ಕಳಲ್ಲಿಯಾಗಲಿ ಅವನ ಆಜ್ಞೆಗಾಗಿ ಅವನ ಮುಖವನ್ನು ನೋಡುತ್ತಿರುವವರಾರು? ಯುದ್ಧ ಪ್ರಯತ್ನವನ್ನು ಬಿಟ್ಟು ಬಿಡು ಎಂದು ಅವನನ್ನು ಯಾರಾದರೂ ನಿವಾರಿಸುವವರುಂಟೇನು? ಮೂಢರಾದ ನನ್ನ ಮಕ್ಕಳೇನೋ ಧರ್ಮರಥನಾದ ಆ ಪಾಂಡುಪುತ್ರನನ್ನು ಅನೇಕ ವಿಧವಾಗಿ ಅವಮಾನಪಡಿಸಿ ರೇಗಿಸಿರುವುದು ನಿಜವೇ? ಅದಕ್ಕಾಗಿ ಕೋಪಗೊಂಡ ಆ ಪಾಂಡುಪುತ್ರನನ್ನು ಸಮಾಧಾನಗೊಳಿಸಿ ಅಲ್ಲಿ ಯಾರೂ ತಡೆಯುವವರಿಲ್ಲವೇ ಎಂದನು. ಅದಕ್ಕೆ ಆ ಸಂಜಯನು, ಮಹಾರಾಜ, ಆ ಧರ್ಮಪುತ್ರನಿಗೆ ಸಹಾಯಕ್ಕೆ ಕಡಿಮೆ ಏನಿದೆ? ಪಾಂಡವರು ಪಾಂಚಾಲರು ಅವನ ಆಜ್ಞೆಗಾಗಿ ಅವನ ಮುಖವನ್ನೇ ಎದುರು ನೋಡುತ್ತಿರುವರು. ರಾಜೇಂದ್ರ, ನಿನಗೆ ಕ್ಷೇಮ ಉಂಟಾಗಲಿ. ಆ ಧರ್ಮರಾಜನು ಎಲ್ಲರನ್ನೂ ತನ್ನ ಕೈ ಕೆಳಗೆ ಅಡಗಿಸಿ ಇಟ್ಟುಕೊಂಡಿರುವನು. ಪಾಂಡವರ ಮತ್ತು ಪಾಂಚಾಲರ ರಥ ಸಮೂಹಗಳು ಬೇರೆ ಬೇರೆ ವಿಭಾಗವಾಗಿ ನಿಂತು ಆ ಯುಧಿಷ್ಠಿರನ ಆಗಮನವನ್ನು ಎಷ್ಟೋ ಗೌರವದಿಂದ ಆಧರಿಸುತ್ತಿರುವವು. ಆಕಾಶದಲ್ಲಿ ತೇಜೋ ರಾಶಿಯಾದ ಸೂರ್ಯನು ಉದಿಸಿ ಬಂದಂತೆ ಮಹಾ ತೇಜಸ್ವಿಯಾದ ಆ ಯುಧಿಷ್ಠಿರನನ್ನು ಕಂಡಾಗ ಪಾಂಚಾಲರೆಲ್ಲರೂ ಎಷ್ಟೋ ಆದರದಿಂದ ಗೌರವಿಸುತ್ತಿರುವರು. ಅಷ್ಟೇಕೆ, ದನಗಳನ್ನು ಮೇಯಿಸುವ ಗೊಲ್ಲರು, ಕುರಿಗಳನ್ನು ಕಾಯುವ ಕುರುಬರು ಮೊದಲುಗೊಂಡು ಪಾಂಚಾಲ ಕೇಕಯ ಮತ್ಸ್ಯ ದೇಶದ ಸಮಸ್ತ ಜನರು ಆ ಧರ್ಮರಾಜನನ್ನು ಬಹಳವಾಗಿ ಪ್ರೀತಿಸುತ್ತಿರುವರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಕನ್ಯಕೆಯರೆಲ್ಲರೂ ಧರ್ಮರಾಜನು ಬೀದಿಯಲ್ಲಿ ಬರುವುದನ್ನು ಕೇಳಿದೊಡನೆ ತಮ್ಮ ಆಟ ಪಾಠಗಳನ್ನೆಲ್ಲ ಬಿಟ್ಟು ಗುಂಪು ಗುಂಪಾಗಿ ಅವನನ್ನು ನೋಡುವುದಕ್ಕಾಗಿ ಎದುರುಗೊಂಡು ಬರುವರು ಎಂದನು. ಆಗ ಧೃತರಾಷ್ಟ್ರನು, ಸಂಜಯ, ಅವೆಲ್ಲವೂ ಹಾಗಿರಲಿ. ಆ ಧರ್ಮಪುತ್ರನು ಯಾವ ಬಲವನ್ನು ನಂಬಿಕೊಂಡು ನಮ್ಮೊಡನೆ ಯುದ್ಧಕ್ಕೆ ಯತ್ನಿಸುತ್ತಿರುವನು? ದೃಷ್ಟದ್ಯುಮ್ನನ ಸೈನ್ಯದಿಂದಲೇ, ಸೋಮಕರ ಸೈನ್ಯದಿಂದಲೇ, ಯಾವ ಸೇನಾಬಲದಿಂದ ಅವನು ನಮ್ಮನ್ನು ಎದುರಿಸುವುದಾಗಿರುವನು ಎಂದನು. ಧೃತರಾಷ್ಟ್ರನು ಈ ಪ್ರಶ್ನೆಯನ್ನು ಕೇಳಿದೊಡನೆ ಸಂಜಯನು ಸ್ವಲ್ಪ ಹೊತ್ತಿನವರೆಗೆ ಏನನ್ನೋ ಯೋಚಿಸುವಂತಿದ್ದು ಆಮೇಲೆ ನಿಟ್ಟುಸಿರನ್ನು ಬಿಟ್ಟನು. ಇದ್ದಕ್ಕಿದ್ದ ಹಾಗೆ ಅವನಿಗೆ ಪ್ರಜ್ಞೆ ತಪ್ಪಿತು. ಮೂರ್ಛಿತನಾಗಿ ಆ ಸಭಾಮಧ್ಯದಲ್ಲಿ ಬಿದ್ದು ಬಿಟ್ಟನು. ಆಗ ವಿದುರನು ಭಯಾತುರದಿಂದ ಆ ಸಭೆಯಲ್ಲಿ ಧೃತರಾಷ್ಟ್ರನನ್ನು ನೋಡಿ, ಮಹಾರಾಜ, ಅದು ಸಂಜಯನು ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದು ಬಿಟ್ಟನು. ಅವನ ಬಾಯಿಂದ ಮಾತೆ ಹೊರಡುವುದಿಲ್ಲ. ಅವನಿಗೆ ಮೈ ಮೇಲೆ ಪ್ರಜ್ಞೆಯೇ ಇಲ್ಲ ಎಂದನು. ಆಗ ಧೃತರಾಷ್ಟ್ರನು, ಹೌದು, ವಾಸ್ತವವೇ, ಸಂಜಯನು ಮೂರ್ಛಿತನಾಗಿರುವನು. ಅವನು ಈಗಲೇ ಅಲ್ಲಿ ಮಹಾರಥರಾದ ಪಾಂಡವರನ್ನು ನೋಡಿ ಬಂದವನು. ಪುರುಷ ಶ್ರೇಷ್ಠರೆನಿಸಿದ ಅವರ ಮಹಿಮೆಯನ್ನು ನೆನೆಸಿಕೊಂಡು ಅವನ ಮನಸ್ಸು ಕಲಗಿ ಹೀಗೆ ಮೂರ್ಛಿತನಾಗಿರಬೇಕು ಎಂದನು. ಜನಮೇಜಯ ಮಹಾರಾಜ, ಇಷ್ಟರಲ್ಲಿಯೇ ಸಂಜಯನಿಗೆ ಸ್ವಲ್ಪ ಸ್ವಲ್ಪವಾಗಿ ಮೂರ್ಛೆ ತಿಳಿದು ಪ್ರಜ್ಞೆಯುಂಟಾಯಿತು. ಸ್ವಲ್ಪ ಚೇತರಿಸಿಕೊಂಡ ಮೇಲೆ ಆ ರಾಜಸಭೆಯಲ್ಲಿ ತಿರುಗಿ ಧೃತರಾಷ್ಟ್ರನನ್ನು ಕುರಿತು, ಮಹಾರಾಜ, ವಿರಾಟ ನಗರದಲ್ಲಿ ಅಜ್ಞಾತವಾಸದಿಂದ ಕಂದಿದ ಮೈಯುಳ್ಳ ಮಹಾರಥರಾದ ಆ ಪಾಂಡವರನ್ನು ಈಗಲೇ ನಾನು ನೋಡಿ ಬಂದುದರಿಂದ ಆ ನೆನಪು ಬಂದು ನನಗೆ ಹೇಗೋ ಪ್ರಜ್ಞೆ ತಪ್ಪಿದಂತಾಯಿತು. ಆ ಪಾಂಡವರಿಗೆ ಮುಂದಿನ ಯುದ್ಧದಲ್ಲಿ ಸಹಾಯಕರಾರೆಂಬುದನ್ನು ತಿಳಿಸುವೆನು ಕೇಳು. ಆ ಪಾಂಡವರು ವೀರನಾದ ದೃಷ್ಟದ್ಯುಮ್ನನನ್ನು ನಮ್ಮನ್ನು ಎದುರಿಸುವುದಕ್ಕಾಗಿ ಮುಂದೆ ಬಿಡುವರು. ಯಾವನು ಕೋಪದಿಂದಾಗಲಿ, ಭಯದಿಂದಾಗಲಿ, ಲೋಭದಿಂದಾಗಲಿ, ಹಣದಾಸೆಯಿಂದಾಗಲಿ ಅಥವಾ ಬೇರೆ ಯಾವ ನೆವದಿಂದಾಗಲಿ ಸತ್ಯವನ್ನು ಬಿಡುವವನಲ್ಲವೋ, ಧರ್ಮಕ್ಕೆ ಯಾವನು ಮುಖ್ಯ ಪ್ರಮಾಣ ನೆನೆಸಿರುವನೋ, ಆ ಅಜಾತ ಶತ್ರುವೆ ನಿಮ್ಮನ್ನು ಎದುರಿಸುವನು. ಬಾಹುಬಲದಲ್ಲಿ ಯಾವನಿಗೆ ಸಮಾನನು ಈ ಭೂಮಿಯಲ್ಲಿಯೇ ಬೇರೊಬ್ಬನಿಲ್ಲವೋ, ಧನುರ್ಧಾರಿಗಳಲ್ಲಿ ಮೇಲೆನಿಸಿದ ಯಾವನು ಸಮಸ್ತ ರಾಜರನ್ನು ತನ್ನ ವಶ ಮಾಡಿಕೊಂಡಿರುವನು,
ಯಾವನು ಅಂಗ ಮಗಧ ಕಳಿಂಗ ಕಾಶಿ ರಾಜರನ್ನು ಯುದ್ಧದಲ್ಲಿ ಜಯಿಸಿದನು ಅಂತಹ ಭೀಮನ ಬಲದಿಂದ ಪಾಂಡವರು ನಿಮ್ಮೊಡನೆ ಯುದ್ಧಕ್ಕೆ ಸಿದ್ಧರಾಗಿರುವರು. ಯಾವನು ತನ್ನ 4 ಸಹೋದರರನ್ನು ಅರಗಿನ ಮನೆಯಿಂದಲೂ ನರಭಕ್ಷಕನಾದ ಹಿಡಿಂಬನೆಂಬ ರಾಕ್ಷಸನಿಂದಲೂ ವಾರಣಾವತದಲ್ಲಿ ಪ್ರಬಲವಾದ ಉರಿಯಿಂದಲೂ ತಪ್ಪಿಸಿ ಕಾಪಾಡಿದನು. ಯಾವನು ದ್ರೌಪದಿಯನ್ನು ಸೈಂಧವನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ತಪ್ಪಿಸಿದನು. ಯಾವನು ದ್ರೌಪದಿಯ ಪ್ರೀತಿಗಾಗಿ ಭಯಂಕರವೂ ದುರ್ಗಮವೂ ಆದ ಗಂಧಮಾದನ ಪರ್ವತಕ್ಕೆ ಹೋಗಿ ಅಲ್ಲಿ ಕ್ರೋಧವಶರೆಂಬ ಯಕ್ಷರನ್ನು ಕೊಂದು ಸೌಗಂಧಿಕ ಪುಷ್ಪಗಳನ್ನು ತಂದನು. ಯಾವನು ತನ್ನ ಭುಜಗಳಲ್ಲಿ 1000 ಆನೆಗಳ ಬಲವುಳ್ಳವನೋ ಅಂತಹ ವೃಕೋದರನ ಬಲದಿಂದ ಪಾಂಡವರು ನಿಮ್ಮನ್ನು ಎದುರಿಸುವರು. ಪೂರ್ವದಲ್ಲಿ ಯಾವನು ಶ್ರೀಕೃಷ್ಣನೊಡಗೂಡಿ ಅಗ್ನಿಯನ್ನು ತೃಪ್ತಿಗೊಳಿಸುವುದಕ್ಕಾಗಿ ಇಂದ್ರನೊಡನೆ ಯುದ್ಧ ಮಾಡಿ ಜಯಿಸಿದನು. ಯಾವನು ದೇವದೇವನಾದ ಮಹೇಶ್ವರನನ್ನು ಯುದ್ಧದಲ್ಲಿ ಮೆಚ್ಚಿಸಿದನು. ಯಾವನು ಸಮಸ್ತ ರಾಜರನ್ನು ತನ್ನ ವಶಗೊಳಿಸಿರುವನು. ವೀರಾಗ್ರಣಿಯಾದ ಆ ಅರ್ಜುನನ ಬಲದ ಮೇಲೆಯೇ ಪಾಂಡವರು ನಿಮ್ಮೊಡನೆ ಯುದ್ಧಕ್ಕೆ ನಿಂತಿರುವರು. ವಿಚಿತ್ರವಾಗಿ ಯುದ್ಧ ಮಾಡುವುದರಲ್ಲಿ ನಿಪುಣನಾದ ಯಾವನು ಅನೇಕ ಮ್ಲೇಚ್ಛ ಸೈನ್ಯದಿಂದ ತುಂಬಿದ ಪಶ್ಚಿಮ ದಿಕ್ಕನ್ನೆಲ್ಲ ಜಯಿಸಿ ವಶ ಮಾಡಿಕೊಂಡನು. ವೀರನು ಅತಿ ಸುಂದರನು ಮಹಾಧನುರ್ಧಾರಿಯೂ ಆದ ನಕುಲನ ಬಲವನ್ನು ಮುಂದಿಟ್ಟುಕೊಂಡು ಈಗ ಪಾಂಡವರು ನಿಮ್ಮೊಡನೆ ಯುದ್ಧಕ್ಕೆ ನಿಲ್ಲುತ್ತಿರುವರು. ಯಾವನು ಅಂಗ ಕಳಿಂಗ ಕಾಶಿ ಮಾಗಧ ದೇಶಗಳನ್ನು ಯುದ್ಧದಲ್ಲಿ ಜಯಿಸಿದನು. ಯಾವನಿಗೆ ವೀರ್ಯದಲ್ಲಿ ಅಶ್ವತ್ಥಾಮ ದೃಷ್ಟಕೇತು ರುಕ್ಮಿ ಪ್ರದ್ಯುಮ್ನರೆಂಬ 4 ಮಾತ್ರವೇ ಲೋಕದಲ್ಲಿ ಸಮಾನರೆನಿಸಿರುವರು. ಅಂತಹ ವೀರನು ತರುಣನು ಆದ ಸಹದೇವನೊಡನೆ ಪಾಂಡವರು ನಿಮಗೆ ಅನರ್ಥ ಕಾರಣವಾದ ಯುದ್ಧವನ್ನು ತಂದೊಡ್ಡುತ್ತಿರುವರು. ಮೊದಲು ಕಾಶಿರಾಜನ ಮಗಳಾಗಿದ್ದು ಸತ್ತ ಮೇಲೆಯೂ ಭೀಷ್ಮನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಘೋರ ತಪಸ್ಸನ್ನು ಮಾಡಿ ಪಾಂಚಾಲ ರಾಜನ ಮಗಳಾಗಿ ಹುಟ್ಟಿ ದೈವವಶದಿಂದ ತಿರುಗಿ ಪುರುಷತ್ವವನ್ನು ಪಡೆದು ಅದರಿಂದ ಸ್ತ್ರೀ ಪುರುಷರ ಗುಣಾಗುಣಗಳನ್ನೆಲ್ಲ ತಿಳಿದವನಾದನು. ಭೀಷ್ಮ ಪಥವನ್ನು ಉದ್ದೇಶಿಸಿಯೇ ಯಕ್ಷನು ಹೆಣ್ಣಾಗಿದ್ದ ಯಾವಳನ್ನು ಗಂಡಸನ್ನಾಗಿ ಮಾಡಿದನು. ಭೀಷ್ಮ ವಧವನ್ನು ಉದ್ದೇಶಿಸಿಯೇ ಯಕ್ಷನು ಹೆಣ್ಣಾಗಿದ್ದ ಯಾವಳನ್ನು ಗಂಡಸನ್ನಾಗಿ ಮಾಡಿದನು. ಮಹಾಧನ್ವಿಯು ಭಯಂಕರ ಪರಾಕ್ರಮಿಯು ಪಾಂಚಾಲ ರಾಜಪುತ್ರನೂ ಆದ ಆ ಶಿಖಂಡಿಯನ್ನು ಈಗ ಪಾಂಡವರು ನಿಮ್ಮೊಡನೆ ಯುದ್ಧಕ್ಕಾಗಿ ತಂದೊಡ್ಡುತ್ತಿರುವರು. ಕೇಕಯ ದೇಶದ ರಾಜಕುಮಾರರಾದ 5 ಮಂದಿ ಸಹೋದರರು ಯಾರುಂಟು? ಮಹಾಧನ್ವಿಗಳು, ಶೂರರು, ಕವಚಧಾರಿಗಳು ಆದ ಅವರ ಸಹಾಯ ಬಲದಿಂದ ಪಾಂಡವರು ನಿಮ್ಮೊಡನೆ ಯುದ್ಧಕ್ಕೆ ಸಿದ್ಧರಾಗಿರುವರು. ಉದ್ದವಾದ ತೋಳುಗಳುಳ್ಳವನು, ಅಸ್ತ್ರ ಪ್ರಯೋಗದಲ್ಲಿ ವಿಶೇಷವಾದ ಹಸ್ತಲಾಘವವುಳ್ಳವನು, ಧೀರನು, ಅಮೋಘ ಪರಾಕ್ರಮವುಳ್ಳವನು, ವೃಷ್ಣಿವೀರನು ಆದ ಸಾತ್ಯಕಿಯೊಡನೆ ನಿಮಗೆ ಯುದ್ಧವು ಸಂಘಟಿಸುವುದು. ಮಹಾತ್ಮರಾದ ಪಾಂಡವರನ್ನು ಕಷ್ಟ ಕಾಲದಲ್ಲಿ ಅಂದರೆ ಅಜ್ಞಾತವಾಸ ಸಮಯದಲ್ಲಿ ಯಾವನು ಕಾಪಾಡಿದನೋ ಅಂತಹ ವಿರಾಟನೊಡನೆ ನೀವು ಯುದ್ಧ ಮಾಡಬೇಕಾಗಿ ಬರುವುದು. ವಾರಾಣಸಿ ಅಂದರೆ ಕಾಶಿ ನಗರದಲ್ಲಿ ಮಹಾರಥನೆನಿಸಿಕೊಂಡ ಕಾಶಿ ರಾಜನಿಗೆ ಎದುರಾಗಿ ನೀವು ಯುದ್ಧ ಮಾಡಬೇಕಾಗುವುದು. ಬಾಲಕರಾದರೂ ಯುದ್ಧದಲ್ಲಿ ದುರ್ಜಯರೆನಿಸಿಕೊಂಡು ಮಹಾಬಲಾಢ್ಯರು, ಸರ್ಪಕ್ಕೆ ಸಮಾನವಾದ ಸ್ಪರ್ಶ ವೇಗವುಳ್ಳವರು ಆದ ಉಪ ಪಾಂಡವರೊಡನೆ ನೀವು ಯುದ್ಧ ಮಾಡಬೇಕು. ಯಾವನು ವೀರ್ಯದಲ್ಲಿ ಕೃಷ್ಣನಿಗೂ ಶಾಂತಿಯಲ್ಲಿ ಧರ್ಮರಾಜನಿಗೂ ಸಾಟಿ ಎನಿಸಿಕೊಂಡಿರುವನು ಆ ಅಭಿಮನ್ಯುವು ಪಾಂಡವರಿಗಾಗಿ ಯುದ್ಧದಲ್ಲಿ ನಿಮ್ಮನ್ನು ಎದುರಿಸುವನು. ವೀರ್ಯದಲ್ಲಿ ಅಸಮಾನನು, ಮಹಾ ಯಶಸ್ವಿಯು, ಕೋಪಗೊಂಡಾಗ ಯುದ್ಧದಲ್ಲಿ ಎಂಥವರಿಗೂ ತಡೆಯಲ್ಲ ಸಾಧ್ಯನು, ಮಹಾರಥನು, ಶಿಶುಪಾಲನ ಮಗನು ಆದ ದೃಷ್ಟಕೇತುವನ್ನು ಪಾಂಡವರು ನಿಮ್ಮ ಎದುರಾಗಿ ಯುದ್ಧಕ್ಕೆ ನಿಲ್ಲಿಸುವರು. ಅವನು ಪಾಂಡವರ ಸಹಾಯಾರ್ಥವಾಗಿ 1 ಅಕ್ಷೌಹಿಣಿ ಸೇನೆಯೊಡನೆ ಸಿದ್ಧನಾಗಿ ಬಂದಿರುವನು. ದೇವತೆಗಳಿಗೆ ದೇವೇಂದ್ರನಂತೆ ಪಾಂಡವರಿಗೆ ಮುಖ್ಯ ಆಶ್ರಯನಾದ ವಾಸುದೇವನೇ ಅವರ ಸಹಾಯಕ್ಕಾಗಿ ನಿಮ್ಮೊಡನೆ ಯುದ್ಧಕ್ಕೆ ನಿಂತಿರುವನು. ಚೇದಿ ದೇಶದ ಸಹೋದರನಾದ ಶರಭನು ತರತರ್ಷನೊಡನೆ ಪಾಂಡವರ ಪಕ್ಷದಲ್ಲಿ ಇರುವುದರಿಂದ ಅವರಿಬ್ಬರೊಡನೆ ನಿಮಗೆ ಯುದ್ಧವಾಗಬೇಕಾಗಿದೆ. ಜರಾಸಂಧ ಪುತ್ರರಾದ ಸಹದೇವ ಜಯತ್ಸೇನರೆಂಬ ವೀರರಿಬ್ಬರು ಪಾಂಡವರ ಪಕ್ಷದಲ್ಲಿರುವರು. ಮಹಾ ತೇಜಸ್ವಿಯಾದ ದ್ರುಪದನು ದೊಡ್ಡ ಸೈನ್ಯದೊಡನೆ ಬಂದು ಪಾಂಡವರಿಗಾಗಿ ಪ್ರಾಣವನ್ನಾದರೂ ತೊರೆದು ಯುದ್ಧ ಮಾಡಲು ಸಂಕಲ್ಪಿಸಿರುವನು. ಇವರಲ್ಲದೆ ಇನ್ನು ಪೂರ್ವ ದೇಶದ ಮತ್ತು ಉತ್ತರ ದೇಶದ ಬಹುಮಂದಿ ರಾಜರು 100 ಸಂಖ್ಯೆಯಿಂದ ಧರ್ಮರಾಜನ ಕಡೆಗೆ ಬಂದು ಸೇರಿರುವರು. ಅವರೆಲ್ಲರ ಬಲದಿಂದ ಈಗ ಧರ್ಮರಾಜನು ನಿಮ್ಮನ್ನು ಎದುರಿಸುವುದಕ್ಕೆ ಸಿದ್ಧನಾಗಿರುವನು ಎಂದನು. ಇದು 50ನೆಯ ಅಧ್ಯಾಯವು.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.